ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಇಬ್ಬರು ಸ್ನೇಹಿತರು, ಒಬ್ಬ ರಾಮು ಮತ್ತೊಬ್ಬ ರಮೇಶ. ರಾಮು 10 ವರ್ಷದ ಹುಡುಗ ಮತ್ತು ರಮೇಶ 6 ವರ್ಷದ ಹುಡುಗ. ಇಬ್ಬರಿಗೂ ಬಹಳ ಗೆಳೆತನ. ಎಲ್ಲಿ ಹೋದ್ರೂ ಒಟ್ಟಿಗೆ ಹೋಗಬೇಕು, ಏನು ಊಟ ಮಾಡಿದ್ರೂ ಒಟ್ಟಿಗೆ ಮಾಡಬೇಕು, ಶಾಲೆಗೂ ಒಟ್ಟಿಗೆ ಹೋಗ್ತಾ ಇದ್ರು. ವಯಸ್ಸಿನ ಅಂತರ ಅವರನ್ನು ಯಾವತ್ತೂ ಬಾಧಿಸಲೇ ಇಲ್ಲ. ಒಂದ್ಸತಿ ಶಾಲೆಗೆ ರಜಾ ಇತ್ತು. ಇಬ್ರು ಮಧ್ಯಾಹ್ನದವರೆಗೆ ಓದನ್ನ ಮುಗಿಸ್ಕೊಂಡು ನಂತರ ಆಟಕ್ಕೆ ಹೊರಟರು. ಚಿಕ್ಕ ಹಳ್ಳಿ, ಆ ಹಳ್ಳಿಯ ಗದ್ದೆಗಳಲ್ಲಿ ಆಟ ಆಡ್ತಾ ಹೋಗ್ತಾ ಇರ್ಬೇಕಾದ್ರೆ ರಾಮು 10 ವರ್ಷದ ರಾಮು ಇದ್ದಕ್ಕಿದ್ದ ಹಾಗೆ ಅಲ್ಲಿದ್ದಂತ ಒಂದು ನೆಲಬಾವಿಯಲ್ಲಿ ಬಿದ್ಬಿಟ್ಟ. ರಮೇಶನಿಗೆ ಆತಂಕ. ಮಾತಾಡ್ತಾ ಬರ್ತಿದ್ದಂಥ ಗೆಳೆಯ ಎಲ್ಲಿ ಹೊರಟೋದ ಅಂತ. ತಕ್ಷಣ ಬಾವಿಯೊಳಗಿಂದ ರಾಮು ಕಿರ್ಚುವಂತ ಶಬ್ದ ಕೇಳಿಸತ್ತೆ. ಈ ಪುಟ್ಟ ಹುಡುಗನಿಗೆ, 6 ವರ್ಷದ ಹುಡುಗನಿಗೆ ಏನ್ ಮಾಡ್ಬೇಕು ಅಂತಾನೆ ತೋಚೋದಿಲ್ಲ. ಅವನು ಜೀವಕ್ಕಾಗಿ ಕಿರ್ಚ್ಕೋತಾ ಇದ್ದಾನೆ. ಅಲ್ಲಿ ಒಂದು ಹಗ್ಗ ಕಾಣಿಸ್ತು, ಒಂದು ಬಕೆಟ್ ಕಾಣಿಸ್ತು. ತಕ್ಷಣ ಆ ಹಗ್ಗವನ್ನ ಬಾವಿಯ ಒಳಗೆ ಬಿಟ್ಟ. ರಾಮು ಅಂತೂ ಕಷ್ಟಪಟ್ಟು ಆ ಹಗ್ಗವನ್ನ ಬಕೆಟನ್ನ ಹಿಡ್ಕೊಂಡು ಕಿರ್ಚೋದಕ್ಕೆ ಶುರು ಮಾಡ್ದ. ರಮೇಶ, ಈ 6 ವರ್ಷದ ಪುಟ್ಟ ಹುಡುಗ, ತನ್ನಲ್ಲಿದ್ದ ಕಸುವನ್ನೆಲ್ಲ ಸೇರಿಸ್ಕೊಂಡು ನಿಧಾನವಾಗಿ ಆ ಹಗ್ಗವನ್ನ ಮೇಲೆಳೆಯೋದಕ್ಕೆ ಶುರು ಮಾಡ್ದ. 6 ವರ್ಷದ ಆ ಪುಟ್ಟ ಕೈಗಳಿಗೆ 10 ವರ್ಷದ ಹುಡುಗನನ್ನ ಎಳೆಯೋದು ನಿಜಕ್ಕೂ ಕಷ್ಟವಾಗಿತ್ತು. ಆದರೆ ಸ್ನೇಹಿತ, ತನ್ನ ಪ್ರಾಣ ಸ್ನೇಹಿತ, ಈ ನೆನಪಾದಾಗ್ಲೆಲ್ಲ ಕೈಯ ಚರ್ಮ ಕಿತ್ತು ಹೋಗ್ತಾ ಇದ್ರು ಕೂಡ ಮತ್ತೆ ಮತ್ತೆ ಕಷ್ಟಪಟ್ಟು ಅಳ್ತಾನೇ ಆ ಹಗ್ಗವನ್ನ ಮೇಲೆ ಎಳಿತಾ ಹೋದ. ಅಂತೂ ಇಂತೂ ಕಷ್ಟಪಟ್ಟು ಕೊನೆಗೆ ರಾಮುವನ್ನ ಮೇಲೆತ್ತೋದ್ರಲ್ಲಿ ಅವನು ಸಫಲನಾದ. ಇವನು ಹೊರಗಡೆ ಬರೋಷ್ಟರಲ್ಲಿ ಆ ಪುಟ್ಟ ಹುಡುಗನ ಕೈಯೆಲ್ಲ ಕಿತ್ತು ಹೋಗಿ ರಕ್ತಸಿಕ್ತವಾಗಿತ್ತು. ಅತ್ತು ನಿತ್ರಾಣನಾಗಿದ್ದ. ಇವನೇ ಕೊನೆಗೆ ಅವನಿಗೆ ಉಪಚಾರ ಮಾಡಿ ಊರಿಗೆ ಕರ್ಕೊಂಡ್ಬರ್ಬೇಕಾಯ್ತು. ಇವರಿಬ್ಬರ ಈ ಸ್ಥಿತಿಯನ್ನು ನೋಡಿ ಅಲ್ಲಿದ್ದಂಥ ಎಲ್ಲ ಜನರಿಗೂ ಆಶ್ಚರ್ಯ. ಏನ್ ಮಾಡ್ಕೊಂಡು ಬಂದ್ರು ಈ ಹುಡುಗರು ಅಂತ. ಅವರ ಅಪ್ಪ ಅಮ್ಮಂದ್ರಿಗಂತೂ ಆತಂಕ. ಆಮೇಲೆ ನಡೆದದ್ದೆಲ್ಲವನ್ನ ರಾಮು ಎಲ್ಲರಿಗೂ ತಿಳಿಸ್ದ. ಈ ರೀತಿ ಈ ಪುಟ್ಟ ರಮೇಶ ನನ್ನ ಒಂದು ಜೀವವನ್ನ ಉಳಿಸ್ದ ಅಂತ ಕೂಡ ಹೇಳ್ದ. ಆಗ ಊರ ಜನರೆಲ್ಲ ಹೇಳಿದ್ರು, ಇಷ್ಟು ಚಿಕ್ಕ ಹುಡುಗ ಅವನನ್ನು ಎಳೆದಿದ್ದಾದ್ರೂ ಹೇಗೆ ಅವನ ಒಂದು ಭಾರವನ್ನ ಮೇಲೆ ಎಳೆಯೋದಕ್ಕೆ ಸಾಧ್ಯ ಆಯ್ತು ಅಂತ ಅನ್ಕೋತಾ ಇದ್ದಾಗ ಆ ಊರಿನ ಹಿರಿಯ ನಗ್ತಾ ಹೇಳಿದ್ರಂತೆ, ಹೌದು, ನಿನ್ನ ಕೈಲಾಗೋದಿಲ್ಲ ಅಂತ ಹೇಳೋದಕ್ಕೆ ನೀವ್ ಯಾರು ಅಲ್ಲಿ ಇರ್ಲಿಲ್ವಲ್ಲ, ಹೀಗಾಗಿ ಅವನ ಕೆಲಸವನ್ನ ಮಾಡಿ ತೋರಿಸ್ದ. ಮನಸ್ಸಿಗಿರುವಂತ ಶಕ್ತಿ ದೇಹದ ಶಕ್ತಿಗಿಂತ ಮಿಗಿಲಾದದ್ದು. ಆದ್ರಿಂದಾನೆ 6 ವರ್ಷದ ಆ ಪುಟ್ಟ ಹುಡುಗ ತನ್ನ ಸ್ನೇಹಿತ ಕಿರ್ಚಾಡ್ತಿರೋದ್ರನ್ನ, ಕಷ್ಟದಲ್ಲಿರೋದನ್ನ ನೋಡೋಕ್ಕಾಗ್ದಲೆ ಅವನನ್ನ ಮೇಲಕ್ಕೆ ಎಳೆದಿದ್ದಾನೆ ಅಂತ ಹೇಳಿದಂತೆ. ನಿಜವೇ ಅಲ್ವಾ? ನಾವು ಕೂಡ ಜೀವನದಲ್ಲಿ ಎಷ್ಟೊಂದು ಕಷ್ಟ ಬಂತು ಅಥವಾ ಏನಾದ್ರೂ ಒಂದು ಆರೋಗ್ಯ ಹಾಳಾಯ್ತು, ಅದು ಇದು ಅಂತ ನೆಪಗಳನ್ನೊಡ್ಡಿ ನಮ್ಮ ಗುರಿಗಳನ್ನ, ನಾವು ಅನ್ಕೊಂಡಿರೋ ಕೆಲಸವನ್ನ ಮುಂದೂಡ್ತಾನೇ ಹೋಗ್ತೇವೆ. ವ್ಯಾಯಾಮ ಮಾಡಬೇಕು, ದಿನ ಬೆಳಗಾಗೆದ್ದು ಅದಕ್ಕೆ ಸಮಯ ಕೊಡಬೇಕು ಅಂತ ಗೊತ್ತು. ಆದರೆ ಕೆಲಸದ ಒತ್ತಡದ ಒಂದು ನೆಪ ಹೇಳ್ತೇವೆ. ಅಥವಾ ಆಫೀಸ್ ಕೆಲಸ, ಮನೆಯಲ್ಲಿ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಅದು ಕೂಡ ವ್ಯಾಯಾಮ. ಹೀಗೆ ಒಂದೊಂದೇ ನೆಪವನ್ನು ನಾವು ಕೊಡ್ತಾ ಹೋಗ್ತೇವೆ. ಮನಸ್ಸು ಮಾಡಿದ್ರೆ ಎಲ್ಲ ಕೆಲಸಗಳನ್ನು ಮುಗಿಸಿ ನಮ್ಮ ಒಂದು ಆರೋಗ್ಯಕ್ಕಾಗಿ, ನಮ್ಮ ವ್ಯಾಯಾಮಕ್ಕಾಗಿ ಅರ್ಧ ಗಂಟೆಯಿಂದ 1 ಗಂಟೆ ತೆಗೆದಿಡೋದು ಕಷ್ಟದ ವಿಚಾರ ಅಲ್ವೇ ಅಲ್ಲ ನಮಗೆ. ಆದರೆ ಮನಸ್ಸು, ಇದನ್ನ ಮಾಡೋದು ಯಾರು? ನಾವೇ ಅಲ್ವಾ? ಒಂದು ಬಾರಿ ನಾವು ಮನಸ್ಸು ಮಾಡಿದ್ರೆ ಸಾಕು, ನಮ್ಮ ಮುಂದೆ ಇರುವಂಥ ಯಾವುದೇ ಒಂದು ಚಾಲೆಂಜ್ ಅದನ್ನು ನಾವು ಸ್ವೀಕರಿಸಿ ಖಂಡಿತ ಅದರಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಮನಸ್ಸಿಗೆ ಆ ಶಕ್ತಿ ಇದೆ ಕೂಡ. ಈ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಒಳಿತಿಗೆ ಬೇಕಾದಂಥ ನಿರ್ಧಾರಗಳನ್ನು ಯಾವತ್ತು ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅವತ್ತು ನಾವು ಬೆಳೀತಾ ಹೋಗ್ತೇವೆ. ಇಂಥ ಬೆಳವಣಿಗೆಗೆ ಕಾರಣ ನಾವೇ. ನಮ್ಮ ಜೀವನದಲ್ಲಿ ಏನಾದರೂ ಆಗ್ತಾ ಇಲ್ಲ ಅನ್ಕೊಂಡ ಒಂದು ರೀತಿಯಲ್ಲಿ ನಾವು ಬೆಳೀತಾ ಇಲ್ಲ ಅಂದರೆ ಅದಕ್ಕೂ ಕೂಡ ಕಾರಣ ನಾವೇ. ಮನಸ್ಸಿಗಿಂತ ಬಲವಾದದ್ದು, ಶಕ್ತಿಯುತವಾದದ್ದು ಯಾವುದೂ ಇಲ್ಲ. ಈಗ ಯೋಚನೆ ಮಾಡಿ, ನಿಮಗೆ ಜೀವನದಲ್ಲಿ ಯಾವುದು ಟೈಮಿಗೆ ಕರೆಕ್ಟಾಗಿ ಸಿಕ್ಕಿದೆ, ಯಾವುದು ಸಿಕ್ಕಿಲ್ಲ, ಮತ್ತದಕ್ಕೆ ಕಾರಣ ಯಾರು?